ಕೆಲಸವಿದ್ರೆ ಹೇಳು, ಮಾಡ್ತೀನಿ. ಮನೇಲಿ 3 ಮತ್ತೊಂದಿಲ್ಲ, ಕೆಲಸ ಎಲ್ಲಿರುತ್ತೆ? ನೆಮ್ಮದಿ. ಕಾಡ್ತಿತ್ತು, ಬಿಡಿದಂದೆ ಪಾಪದ ಕೆಲಸ. ಬಿಡುಗಡೆ ಆದರೆ ಸಾಕು ಅನ್ಸಿತ್ತು. ಸರಿನೇ. ಅವಕಾಶ ಸಿಕ್ತು, ಮುಖದ ಮೇಲೆ ಎಷ್ಟು ಬಂದೆ. 100 ತರಹ ಗಬ್ಬು ಮಾಡ್ಕೊಂಡಿರ್ತಾರೆ, ಲಾಭ ತಿಂದಿರ್ತಾರೆ. ಹೆಚ್ಚು ಕಡಿಮೆ ಆದ್ರೆ ಅವರು ಅನುಭವಿಸ್ಬೇಕು. ಅಂಟ್ಕೊಂಡ್ರೆ ಕೋತಿ ಮೇಕೆ ಕಥೆ. ತಿಂದು ಮೊಸರನ್ನ ಬಗ್ಗೆ ಯಾರು ಕೇಳಲ್ಲ, ಮುಖಕ್ಕೆ ಒರೆಸ್ಕೊಂಡವ್ರದ್ದು ಅಪರಾಧ. ಇನ್ನು ಕಷ್ಟ ಆಗತ್ತೆ ಬಿಡು, ಎಲ್ಲ ನೀನೇ ನೋಡ್ಕೊಂಡು ಹೋಗ್ತಿದ್ದೆ ಅಲ್ವಾ? ಮುಚ್ತಾರ ಸಂಸ್ಥೆನ? ಅನುಭವಿಸ್ಲಿ. ಅಲ್ಲಿ ಬಟ್ಟೆ ಇದೆ, ತಗೋ, ಒರ್ಸಿಡು. ಅಭ್ಯಾಸ ಆದ್ರೆ ಸಹಾಯ ಆಗತ್ತೆ. ಅಷ್ಟು ಕೆಟ್ಟದಾಗೇನಿರಲ್ಲ ಪರಿಸ್ಥಿತಿ. 10 ಲಕ್ಷ ಬರುತ್ತೆ. ಸಾಲಕ್ಕಾಯ್ತು. ಅವನ್ ತೀರಿಸ್ತಾನೆ. ತೀರ್ಸಲ್ಲ. ನಿನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಜೀನ್ಸ್ ಹಂಗಂದ್ರೆ ಏನು? ತಳಿ, ಅದ್ರ ಮೇಲಲ್ವಾ ಗುಣ? ನೀನು ನಿಮ್ಮಪ್ಪಂಗೆ ಊಟ ಹಾಕ್ತೀಯಾ? ಅಲ್ಲಿವರೆಗೂ ಅವ್ರ ಆಯಸ್ಸಿರ್ಲಿಲ್ಲ. ತಂಗಿರಿದ್ರು, ತಮ್ಮಂದ್ರಿದ್ರು. ಕೈಲಾದ್ದು ಮಾಡಿದ್ದೀನಿ. ಅವ್ರಿಗೇನ್ ಬೇಕೋ ಅದಾಯ್ತಾ? ಇಲ್ಲ, ಕೈಲಾದ್ದು ಅಂದ್ರೇನು? ಯೋಗ್ಯತೆ ಎಷ್ಟಿದೆಯೋ ಅಷ್ಟ, ಅವಶ್ಯಕತೆ ಎಷ್ಟಿದೆಯೋ ಅಷ್ಟ ಅಲ್ಲ, ಇಚ್ಛೆ ಎಷ್ಟಿದೆಯೋ ಅಷ್ಟು. ನಿನ್ನ ಇಚ್ಛೆ ಮೇಲೆ ನೀನು ನಿರ್ಧರಿಸ್ದೆ, ಅವನ ಇಚ್ಛೆ ಮೇಲೆ ಅವನು. ಮೊದಲಿಗೆ ಹೆಂಡತಿ ಮಕ್ಕಳು, ಆಮೇಲೆ ಮಿಕ್ಕವರು. ಅವನು ಅದೇ ಅಂತಾನೆ. ಕನ್ನಡ ಪೇಪರು ನಿಲ್ಲಿಸ್ಬಿಡು, ಇಂಗ್ಲಿಷ್ ಪೇಪರ್ ತರಿಸು. ಕೆಜಿಗೆ 6.5 ಬರುತ್ತೆ. ಈ ಲೆಕ್ಕ ತಲೆಗೆ ಬಂದಿನ ದರಿದ್ರ ಬಂತು ಅಂತ. ಬೆಳಗ್ಗೆ ಸಂಜೆ ವಾಕಿಂಗ್ ಹೋಗು, ಜೊತೆ ಸಿಗ್ತಾರೆ. ಓದ್ ಮುಗಿಸಿ ಅಮೇರಿಕಕ್ಕೆ ಹೋದವ್ರ ಅಪ್ಪ ಅಮ್ಮಂದ್ರು. ಬರ್ಮೋಡಾ ಚಡ್ಡಿ, ಬಣ್ಣ ಬಣ್ಣ ಟೀ ಶರ್ಟು, ಕಿವಿಗಿಂಪು ಸಂಗೀತ, ಒಂದು ಸಿಸ್ಟಮ್ ಚುಚ್ಕೊಂಡಿರ್ತಾರೆ. ಕಾಲಿಗೆ ಸ್ಪೋರ್ಟ್ಸ್ ಶೂಸ್. ದೇಹ ಸವಿಬೇಕು, ದ್ವೇಷದಲ್ಲಿ ದಾಪ್ಕಾಲ್ ಹಾಕ್ತಾರೆ. ಸಾಕು. ಇಲ್ಲ, ಕೇಳಿಸ್ಕೊ ಪ್ಲೀಸ್. ಒಂಟಿ ನಾನು, ಮಾತು ಮರ್ತೋಗತ್ತೆ. ಇವತ್ತು ಡಾಲರ್ಗೆ 47, 50 ಆಗತ್ತೆ, 55 ಆಗತ್ತೆ. ಕಳಿಸ್ಬೇಡ ಅಂತ ಹೇಳಿದೀನಿ. ಸತ್ಯನ? ಇಲ್ಲ, ಅವನು ಕಳಿಸಲ್ಲ, ಅದಕ್ಕೆ ಇದು. ಬಿಡು. ವರ್ಷ 2 ವರ್ಷಕ್ಕೊಂದ್ಸಲ ಬರ್ತಾನೆ, ಮಾಡಿದ್ದ ಅಡುಗೆನ ಹಾಡಿ ಹೊಗಳುತ್ತಾನೆ, ಪಾತ್ರೆ ತಳ ಮುಟ್ಟುವವರೆಗೂ ತಿಂತಾನೆ. ಧನ್ಯರು ನಾವು. ಒಂದು ಆಲ್ಬಮ್, ಒಂದು ವಿಡಿಯೋ, ಮಗ ಸೊಸೆ ನಯಾಗರ ಫಾಲ್ಸ್ ಮುಂದೆ ಒಬ್ರನ್ನೊಬ್ರು ಅಪ್ಕೊಂಡು ಚುಮ್ಸೋ ದೃಶ್ಯ. ಆನಂದ. ಈಗ ಏನ್ ಮಾಡು ಅಂತೀಯ? ಎಷ್ಟಾಗುತ್ತೋ ಅಷ್ಟು ಕಿತ್ಕೋ. ತಪ್ಪಲ್ವಾ? ನಿನ್ ಕಾಲ್ ಮೇಲೆ ನೀನ್ ನಿಂತು ನಿನ್ ಜೀವನ ನೀನ್ ನೋಡ್ಕೊಳ್ಳೋ ಚೈತನ್ಯ ಇದ್ರೆ
ಅವನು ವರ್ಷ 2 ವರ್ಷಕ್ಕೊಂದ್ಸಲ ಬರ್ತಾನೆ. ನಿನ್ನ ಖರ್ಚಲ್ಲಿ ಮೆಣಸಿನ ಪುಡಿ, ಉಪ್ಪಿನಕಾಯಿ ತಿನ್ನೋಕೊಂದಷ್ಟು ತುಂಬ್ಕೊಂಡು ಹೋಗ್ತಾನೆ. ತೂಕಕ್ಕೆ ಹೆಚ್ಚಾದ ಟೀ ಶರ್ಟು, ಶೂಸು ಇಲ್ಲೇ ಉಳಿಯತ್ತೆ. ಬೆಳಗ್ಗೆ ವಾಕಿಂಗ್. ನಿನ್ನ ಮಗ ದುಡ್ದಿದ್ದ ಡಾಲರ್ಗೆ 50 ರೂಪಾಯಿ ಇಲ್ವಾ? ಡಾಲರಿಗೆ 50 ರೂಪಾಯಿ ಅಷ್ಟೇ. ಕೇಳಬಹುದು, ಇಲ್ಲಿ ಪರಿಸ್ಥಿತಿ ಕಷ್ಟ, ಕೈಲಾದಷ್ಟು ಕೊಡು ಹೋಗು ಅಂತ. ಪ್ರಯೋಜನ ಇಲ್ಲ. ಮತ್ತೆ ಪ್ರೀತಿ ಪ್ರೇಮ ಅಂತ ಬೆನ್ ಹತ್ತಿದನಲ್ಲ, ಅಲ್ಲಿ ಕೇಳು. ವರದಕ್ಷಿಣೆ ಅಲ್ಲ, ನಿನ್ನ ಮಗ ತಿಂಗಳಿಗೆ ಇಷ್ಟೊಂದು ಕೊಟ್ರೆ ಸಾಕಿದ ಕುರಿ ತುಪ್ಪಳಕ್ಕಷ್ಟು ಬೆಲೆ. ಒಂದೇ ಸರ್ತಿ ಬೇಕು ಅಂದ್ರೆ ಕುರಿಗೆ ಒಂದು ಬೆಲೆ. ನೋಡ್ದವ್ರು ನಗ್ತಾರೆ. ಹೇಳ್ಕೊಬೇಡ. ಗೊತ್ತಾಗೋಲ್ವಾ? ಪ್ರೀತಿ ಪ್ರೇಮ ಅಂತ ನಿನ್ನ ಮಗ ಹೇಳ್ಕೊತಾನೆ. ಅವಳನ್ನ ಪ್ರೀತಿಸಿದ್ನ ಅಥವಾ ಅವಳ ಅಪ್ಪನ ಆಸ್ತಿನ ಪ್ರೀತಿಸಿದ್ನ? ಕಟ್ಕೊಳ್ಳೋಕೆ ಅವನೇನು ಬೆಲೆ ಕೇಳಿದಾನೋ ಗೊತ್ತಿಲ್ಲ. ಬಿಟ್ಕೊಡೋಕೆ ನೀನು ಒಂದು ಬೆಲೆ ಕೇಳು. ವಯಸ್ಸಾಯ್ತು ನಿನಗೆ, ಅವಶ್ಯಕತೆಗಳು ಕಮ್ಮಿ, ಬಿಗುಮಾನಕ್ಕೆ ಒಂದು ಯೋಗ್ಯತೆ ಇದೆ. ನನಗಿನ್ನು ವಯಸ್ಸು, ಮಗುನ್ ನೋಡ್ಕೋಬೇಕು. ನಿನಗೆ ಅವಶ್ಯಕತೆ ಇಲ್ಲ, ನಾಚ್ಕೋತೀನಿ ಅಂತ್ಯ. ನನಗೆ ಅವಶ್ಯಕತೆ ಇದೆ. ಮಿತಿ ಮೀರಿದ್ರೆ ನಾನು ನಾಚಿಕೆ ಬಿಡಬೇಕಾಗತ್ತೆ. ಅಪ್ಪ ನೀನು, ಅದಲ್ವಾ ಕಾಯ್ಬೇಕಾದ್ದು? ನಾಲ್ಗೆ ತುದಿವರೆಗೂ ಬಂದಿತ್ತು ಸತ್ಯ. ಹೇಳಬೇಕು ಅಂತ ಅನ್ನಿಸ್ತು, ಕೊಂದು ಬಿಡ್ತೀಯ ಅನ್ನೋ ಭಯ ಕಾಡ್ತು. ಅದಕ್ಕೆ ಹೇಳಲಿಲ್ಲ. ತಪ್ಪು ಮಾಡಿದೆ ನೀನು. ಆ ಹುಡುಗಿನ ಪ್ರೀತಿಸಿದೀಯಾ? ಅಂದರೆ ಕಥೆ, ಕಾದಂಬರಿ, ಸಿನಿಮಾಗಳಲ್ಲಿ ಬರುತ್ತೆ. ಗಂಡು ಹೆಣ್ಣಿನ ಮೊದಲ ನೋಟದಲ್ಲೇ ಪ್ರೀತಿ, ನಂತರ ಬಿಟ್ಟಿರಲಾಗದ ಭಾವ, ಪ್ರಪಂಚನ ಧಿಕ್ಕರಿಸಿ ಮದುವೆ ಆಗೋದು, ಸಾಧ್ಯವಾಗದಿದ್ರೆ ಕೈ ಕೈ ಹಿಡಿದು ಓಡೋದು, ಇಲ್ಲ ಸಾಯೋದು. ಆ ಥರದ್ದೇನಾದರೂ ಇದೆಯಾ? ನನಗೆ ಪರಿಚಯ ಇಲ್ದಿರೋ ಭಾವಗಳು ನಿನ್ನನ್ನು ಕಾಡಿದ್ರೆ ಹೇಳೋ, ನಂತರ ಮುಂದಿನ ಮಾತು. ಇರ್ಬೋದೇನೋ, ಐ ಆಮ್ ನಾಟ್ ಶೋರ್. ದಿನಕ್ಕೆ ಎಷ್ಟು ಸರ್ತಿ ಭೇಟಿ ಆಗ್ತಿದ್ದೆ? ಅವಳ ಮನೇಲಿ ಹೋಗಿ ಕೂರ್ತಿದ್ಯಾ? ಇಲ್ಲ. ಎಲ್ಲಾದರೂ ಕರ್ಕೊಂಡು ಹೋಗಿದ್ಯಾ? ಒಂದು ಸಿನಿಮಾ, ನಾಟಕ, ಪಾರ್ಕು ಅಥವಾ ಬೇರೆ ಯಾವುದೋ ಊರು? ಇಲ್ಲಮ್ಮ. ಮತ್ತೆ ಸಂಪರ್ಕ ಇತ್ತು ಅಂತೀಯಾ? ಕೊನೆಯ ಸರ್ತಿ ಭೇಟಿಯಾಗಿದ್ದು ಯಾವಾಗ? 3-4 ತಿಂಗಳ ಹಿಂದೆ. ಅಷ್ಟಕ್ಕೆ ಸುಮ್ಮನಾಗಬೇಕಿತ್ತು. ಆಕಾಂಕ್ಷ ಮೂಲಕ ಹಣ ಕಳಿಸಿದ್ಯಾಕೆ? ಜವಾಬ್ದಾರಿ ನಿಂದೆ ಅಂತ ಅನ್ಸಿದ್ದು ಯಾವಾಗ? ವಿಷಯ ಕಿವಿಗೆ ಬಿದ್ದಿತ್ತು. ಅದ್ಯಾವುದೋ ಹುಚ್ಚು ಹುಡುಗಿ ಹೀಗಾಗಿದೆ ಅಂತ. ಸಂಬಂಧವಿಲ್ದಿದ್ದು ಸುಮ್ಮನಾಗಿದ್ದೆ. ಆಕಾಂಕ್ಷ ಬಂದಂದ್ಲು, ಹುಡುಗಿ ಹುಚ್ಚಿಲ್ವಂತೆ, ನಾಟಕ ಆಡ್ತಿದ್ದಾಳೆ, ಹೆಚ್ಚು ಹಣ ಕೀಳಕ್ಕಿರಬಹುದು ಅಂತ. ಸಂಬಂಧಪಟ್ಟವ್ರು ಅನುಭವಿಸ್ಲಿ, ಸುಮ್ಮನಾಗಿದ್ದೆ. ನೀನು ಕಾಳಜಿ ವಹಿಸ್ತಿದ್ದೀಯಾ, ಹುಡುಗಿ ಪರ ನಿಂತಿದ್ದೀಯಾ ಅಂತ ಗೊತ್ತಾಯಿತು. ಕುತೂಹಲ ಕೆರಳಿತು. ರಾತ್ರಿಯಲ್ಲೂ ಹೋಗದ ಹಾಗೆ ದಿಗ್ಬಂಧನ ಇತ್ತು. ಒಂದು ಹಗಲು ಹೋದೆ, ನೋಡಿದೆ. ಮನೆ ಅಂಗಳದಲ್ಲಿ 10 ಬೀಡಿ ಒಸಿಯೋರು, ಮಧ್ಯೆ ಇವಳು. ಯಾರೂ ಪರಿಚಯಿಸೋ ಅವಶ್ಯಕತೆ ಇಲ್ಲ, ಗೊತ್ತಾಗತ್ತೆ ಅವಳೇ ಅಂತ. ಗೊತ್ತಾಗತ್ತಲ್ವಾ? ಮಾತಾಡಿಸ್ತೀಯಾ? ಇಲ್ಲ. ಯಾಕೆ? ಭಯ ಆಯಿತು. ಮದುವೆ
ಮದುವೆಗೂ ಮೊದಲು ಒಂದು ಹೆಂಗಸಿನ ಸಂಪರ್ಕ ಅಪರಾಧ. ನಿನಗೆ ಹೊಸದಲ್ವಲ್ಲ, ಕುರುಹು ಉಳಿದಿದೆಯಲ್ಲ. ಮತ್ ಯಾಕೆ ಹಣ ಕಳಿಸ್ದೆ? ಗೊತ್ತಿಲ್ಲ ನನಗೆ, ನೀನು ಹೇಳಬೇಕು. ನಾನು ಹುಟ್ಟೋಕ್ಕೂ ಮೊದಲು ಸಾತಿ ಅಪ್ಪಂಗೆ ನೀನು ವಿಷಯ ಹೀಗಿದೆ, ತಾಯಿ ಆಗ್ತಿದ್ದೇನೆ ಅಂತಂದಾಗ ಅವ್ರ ಮೊದಲ ಪ್ರತಿಕ್ರಿಯೆ ಏನಿತ್ತು? ಇದು ಬೇರೆ. ಇಲ್ಲ, ಒಂದೇ. ವಿಷಯ ಗೊತ್ತಾದ ತಕ್ಷಣ ಅಪ್ಪಂಗೆ ಸಂತೋಷ ಆಗಿರುತ್ತಲ್ವಾ? ಅವ್ರ ಮಗು ನಿನ್ನಲ್ಲಿ, ನಿನ್ನ ಆರೋಗ್ಯ ನೋಡ್ಕೋಬೇಕು ಅನಿಸಿರುತ್ತೆ, ನಿನ್ನ ಅವಶ್ಯಕತೆ ಪೂರೈಸಬೇಕು ಅನಿಸಿರುತ್ತೆ. ತಂದು ಕೊಟ್ಟಿರ್ಬೋದಾ ಒಂದು ಮೊಳ ಹೂವು? ಅಂಗಡಿಯಿಂದ ಯಾವ್ದಾದ್ರು ಒಂದು ಸಿಹಿ? ಹಸಿವು ತಡಿಬೇಡ ಅಂದಿರ್ಬೋದಾ? ಜಾಸ್ತಿ ಆಯಾಸ ಬೇಡ ಅಂದಿರ್ಬೋದಾ? ನಾನು ಅವ್ರ ಹೆಂಡತಿ. ನಾನು ನಿನ್ನಲ್ಲಿ ಅಂಕುರವಾಗಕ್ಕೆ ಮೊದಲು ನೀನು ಅವ್ರ ಹೆಂಡತಿ. ಅಂಕುರವಾದ ಮೇಲೆ ಹೆಂಡತಿ ಅನ್ನೋ ಪ್ರೀತಿ ಇರಬಹುದು, ಇಲ್ಲದೆ ಇರಬಹುದು. ಆದರೆ ಮಗುವಿನ ತಾಯಿ, ಸ್ವಂತ ಮಗುವಿನ ತಾಯಿ, ಅದು ಕಾಡತ್ತಲ್ವಾ? ನನ್ನ ಕಾಡಿದ್ದು ಅದೇ. ನನ್ನ ಮಗು. ಸುಮ್ಮನಿರಕ್ಕಾಗಲಿಲ್ಲ. ಹಣ ಕಳಿಸ್ಬೇಕು ಅನ್ನಿಸ್ತು, ಕಳಿಸ್ದೆ. ಈಗೇನು ಮಾಡಬೇಕು ಅಂತಿದ್ಯಾ? ಗೊತ್ತಿಲ್ಲ. ಮದುವೆ ಮಾಡ್ಕೋತೀಯಾ? ಐ ಆಮ್ ನಾಟ್ ಶೋರ್. ಮತ್ತೆ ಐ ಡೋಂಟ್ ನೋ. ಗೊತ್ತಿಲ್ಲ. ಏನು ಮಾಡಬೇಕು ಅನ್ನೋದು ನೀನು ಹೇಳಬೇಕು. ಹುಡುಗಿ ಏನಂತಾಳೆ? ಮಗು ಉಳಿಸ್ಕೋತೀನಿ ಅಂತಾಳೆ. ನಿನಗೇನನ್ಸುತ್ತೆ? ಗೊತ್ತಿಲ್ಲ. ಆದ್ರೆ ಆ ಮಗು ನಂದು, ಸ್ವಂತ. ವಸ್ತುಗಳನ್ನ ಪ್ರೀತಿಸ್ತೀವಿ. ಕೈಗೆ ಸಿಕ್ಕು ಗೊಂಬೆ, ನೀನು ಕೊಡ್ಸಿರೋ ಮೊದಲನೇ ಸೈಕಲ್ಲು, ಪ್ಯಾಂಟು, ಶರ್ಟು, ಅಷ್ಟೆಲ್ಲ ಯಾಕೆ? ಒಂದು ತಟ್ಟೆ, ಲೋಟ, ಒಂದು ಸರ ಇರಬಹುದು, ಉಂಗುರ. ಸ್ವಂತ ಅಮ್ಮ, ನಮ್ಮದು, ಪ್ರೀತಿಸ್ತೀವಿ. ಇದು ಮಗು ಅಮ್ಮ, ನನ್ನ ಮಗು. ನಾನಿಲ್ಲಿ ಬದುಕಿ ಬಾಳಿದ್ದಕ್ಕೆ ಉಳಿಸಿ ಹೋಗೋ ಕುರುಹು. ವಯಸ್ಸಾಗಿ ಹೋಗ್ತೀನಿ, ನಂತರ ಅದಿರೋಷ್ಟು ಕಾಲ ಇವರು ನನ್ನಪ್ಪ ಅನ್ನತ್ತೆ. ಅಲ್ಲಿಗೆ ಅದರ ಕಾಲ ಪೂರ್ತಿ ನಾನು ಜೀವಂತ. ಅದಕ್ಕೆ ಮಗುವಾಗಿ ಮತ್ತೆ ಮಕ್ಕಳಾಗಿ ನನ್ನ ಸಂತತಿ ಉಳಿಯುತ್ತೆ. ಅಮರತ್ವದ ಭಾವ ಇರೋದು ಸ್ವಂತ ಸಂತತಿಲ್ಲಲ್ವಾ? ಇದೇ ಇರಬೇಕು ಅಂತೇನು? ಇನ್ನೊಂದು ಆಗ್ಬಾರ್ದು ಅಂತ ಇಲ್ವಲ್ಲ? ನನ್ನ ನೀನು ಹೊತ್ತಾಗ ಯಾವುದೋ ಕಾರಣಕ್ಕೆ ನೀನು ಮಗು ಬೇಡ ಅಂದಿದ್ರೆ, ಅಥವಾ ಮುಖ್ಯ ಹೆಂಡ್ತಿನ ಮಗುನ ಅಂದಿದ್ದಿದ್ರೆ, ಅಪ್ಪ ಹೆಂಡ್ತಿ ಅಂದಿರೋರ? ಐ ಡೋಂಟ್ ನೋ. ಮದುವೆ ಅಂತ ಆಗೋದೆ ಮಕ್ಕಳಿಗೋಸ್ಕರ, ಮಗು ಅಲ್ವಾ ಪ್ರಯಾರಿಟಿ? ಮಗು ಇರ್ಲಿ ಅಮ್ಮ. ಸರೆ ಗರೆ ಗಮ ಗಮ ಬಮ ಪದ ಪದ ನಿ ಧನಿ 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 ರೆ ಸರೆ ನಿ ಗರೆ 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 ನಿ ಸರೆ ನಿ ಸರೆ ಗರೆ 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 ಮ ಗರೆ ನಿ ದ ಗ ಗರೆ ಗರೆ ನಿ ದ ಸ ಸ. ಹಲೋ, ಮಲ್ಗವ್ರ? ಯಾರು? ಅಕ್ಕೋರು. ನೀವು ಯಾರು? ನಾನ ಸೇಸ್ಗಿರಿ. ಏನು? ಅಕ್ಕೋರು ಮಲ್ಗವ್ರ? ಯಾಕೆ? ಹೇಳ್ತಿದ್ದಂಗೆ ಹೇಳಿ, ಹೊಸಿ ಪ್ರಾಬ್ಲಮ್ ಅದೇ, ಮನೆ ತಗ ಬರ್ತೀನಿ. ನೋಡು, ನೀನು ಬರೋದು ಅವಳಿಗೆ ಇಷ್ಟ ಆಗಲ್ಲ, ಬರೋದು ಬೇಡ. ಪ್ರಾಬ್ಲಮ್ ಅದೇ ಅಂತೀನಿ. ಅದೇನಿದ್ರು ಆಫೀಸ್ನಲ್ಲಿ, ಇಲ್ಲಿ ಬೇಡ. ಅಯ್ಯ, ನನಗಲ್ರ ಪ್ರಾಬ್ಲಮ್ಮು, ಅಕ್ಕ ಅವ್ರಿಗಾಗದೆ. ಅಂದ್ರೆ ಬತ್ತಿನ
ನಾನಲ್ಲ ಮಾತಾಡ್ತೀನಿ ಬಿಡಿ. ಇಲ್ಲ, ಮನೆಗೆ ಬರೋದು ಬೇಡ. ಹಲೋ 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 ಏನು ನೀನು ಸಕ್ಕರೆಯಲ್ಲಿ ಬಾಯ್ ಕಡೆ. ಅಮ್ಮ ಎದ್ದಿಲ್ವಾ? ಇಲ್ಲ. ಆಫೀಸ್ ಇಲ್ವಂತ? ಗೊತ್ತಿಲ್ಲ. ಏನಾಯ್ತು? ಏನು ಏನಾಯ್ತು? ಮತ್ತೆ ಚರ್ಚೆನಾ? ಇಲ್ಲಪ್ಪ. ಅಮ್ಮ ನೆನ್ನೆನೂ ಆಫೀಸ್ಗೆ ಹೋಗಲಿಲ್ಲ. ಕೇಳಿದೆ, ಬೋರ್ ಆಯಿತು, ರಜಾ ಹಾಕ್ದೆ ಅಂದರು. ಆಗಲೇ 8 ಆಯಿತು. ಇವತ್ತು ಹೋಗಲ್ವಾ? ಜಗಳನಾ? ಇಲ್ಲ. ಮತ್ತೆ ನನಗೇನೆ ಗೊತ್ತಿಲ್ಲ. ನೀನೆಲ್ಲಿ ಬಾಯ್ ಬಿಡ್ತೀಯ? ಬೆಳೆದು ಬಂದ ಸಂಸ್ಕೃತಿನೇ ಅದು. ಹೆಂಗಸು ಅಂದರೆ ತೊತ್ತು. 24 ಗಂಟೆ ದುಡಿಯೋಕೆ ಒಂದು ಬಿಟ್ಟು ಉಳಿದವರು. ಮನೆ ಕೆಲಸ, ಮಕ್ಕಳ ಕೆಲಸ, ಇದು ಸಾಲದು. ಹೊರಗೂ ದುಡಿ, ಮನೆಗೂ ತಂದು ಹಾಕು. ಒಂದೇ ಒಂದಿನ ಅಮ್ಮನ ಕೇಳಿದ ನೆನಪಿದ್ಯಾ? ನೀನು ಹೇಗಿದ್ಯಾ? ಆರೋಗ್ಯನಾ? ಇಲ್ವೇ? ಯಂತ್ರ ಅದು. ಏನೋ ಸಮಸ್ಯೆ ಇದೆ ಅಂದ್ರೆ? ಶೇಷಗಿರಿ ಫೋನ್ ಮಾಡಿದ್ದ. ಏನಂತೆ? ಸಮಸ್ಯೆ ಅಂದ. ಮನೆ ಹತ್ರಕ್ಕೆ ಬರಬೇಡ ಅನ್ನೋ ಅಂದೆ. ಇವಳಿಗೆ ಸಮಸ್ಯೆ ಅಂತಾನೆ. ನಿನ್ನೇನು ಆಫೀಸಿಗೆ ಹೋಗಿಲ್ಲ, ಇವತ್ತಿನ್ನೂ ತಯಾರಿನೇ ಇಲ್ಲ. ಅಲ್ಲಿಗೆ ಇವತ್ತು ಕಾಣೆ. ನಾನು ಕೇಳಿದ್ರೆ ಮೈ ಮೇಲೆ ಬೀಳ್ತಾಳೆ. ನೀನು ಸ್ವಲ್ಪ ವಿಚಾರಿಸು. ಅವಳು ಕೆಲಸನ ಗಟ್ಟಿಯಾಗಿ ಹಿಡ್ಕೊಂಡ್ರೇನೆ ನಂಜುನನ ಗಾಡಿ ಗುಡುಗುಡು ಅನ್ನತ್ತೆ, ನಿನ್ನ ಗೆಜ್ಜೆ ಗಲಗಲ ಅನ್ನತ್ತೆ. ನಾನು ಆಗೊಮ್ಮೆ ಈಗೊಮ್ಮೆ ಅಹಂಕಾರದಲ್ಲಿ ತಾಂಡವ ಆಡಬಹುದು. ನೆಟ್ಟಿಗಿದ್ದಾಗ ನರಳಿಸ್ತೀರಾ, ಕೆಟ್ಟ ದಿನ ಕಾಳಜಿ. ಸ್ವಾಭಾವಿಕ ಅಲ್ವಾ? ಗಾಡಿ ಓಡ್ತಿದ್ರೆ ವೇಗದ ಬಗ್ಗೆ ಕಾಳಜಿ, ನಿಂತ್ರಲ್ವಾ ಗಾಡಿ ಬಗ್ಗೆ ಕಾಳಜಿ. ನೋಡು, ತಡಕ್ತಾ ಇದ್ರು ಅಡುಗೆ ಮನೇಲಿ. ಕಾಫಿ ಪುಡಿಯಲ್ಲಿ, ಸಕ್ಕರೆಯಲ್ಲಿ ದಬಾಯಿಸ್ದೆ. ಹೆಂಗಸು ಅಂದ್ರೆ ಮನೆ ಕೆಲ್ಸದವಳ. 3 ಹೊತ್ತು ನೋವು ಹೇಳಿದ್ದು. ಒಂದು ದಿನ ವಿಚಾರಿಸಿದ್ಯಾ ನಿನಗೆ ನೋವು ಅಂತ? ಸುಮ್ಮನಿದ್ರ? ಏನಂದೆ ಅಪ್ಪನಿಗೆ? ನಡ್ಗೋಗ್ಬಿಟ್ಟಿದ್ದಾರೆ. ಅಮ್ಮ ಇವತ್ತು ಅಡುಗೆ ಮಾಡು ಅನ್ನೋ, ಮಾಡ್ತಾರೆ. ತಿನ್ನೋಕ್ ನಿನಗೂ ನನಗೂ ಆಗ್ಬೇಕಲ್ಲ. ಹೇಳಿದೆ, ಅಮ್ಮ ನೆನ್ನೆ ಆಫೀಸ್ಗೆ ಹೋಗ್ಲಿಲ್ಲ, ಇವತ್ತು ಹೋಗೋದು ಅನುಮಾನ. ಅವ್ರ ಮುಖ ನೋಡ್ಬೇಕು ನೀನು, ಗಾಬ್ರಿ. ನೀನೊಂದು 4 ದಿನ ಆಫೀಸ್ಗೆ ಹೋಗ್ಬೇಡ, ಎಲ್ರು ದಾರಿಗೆ ಬರ್ತಾರೆ. ಹೋಗೋ ಮನಸ್ಸಿಲ್ಲ ಕಣೆ. ಹೋಗ್ಬೇಡ ಅನ್ನಲ್ಲ, ಸೀರಿಯಸ್. ಬಿಟ್ಬಿಡ್ಲಾ? ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಅವಮಾನ ಆಗತ್ತೆ, ನೋವಾಗತ್ತೆ. ಬಲವಂತವಾಗಿ ಬಯಲಲ್ಲಿ ಯಾರೋ ಗೌರವಗಳು ಉಳಿದಿಲ್ಲ ಕಣೆ. ನೀನು ಮೆತ್ತಗಾಗ್ಬಿಟ್ಟೆ. ನಡಿ,
ಏನಾದರೂ ಬೇಯಿಸೋಣ. ಹೊಟ್ಟೆ ಕೇಳಬೇಕಲ್ಲ.